ಮುಂಗಾರು ಮಳೆಯ ಮೆಗಾ ಕವರೇಜ್ ಇದು. ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲಾ ಭಾಗಗಳಲ್ಲಿ ಭಾರೀ ಪ್ರಮಾಣದ ಮುಂಗಾರು ಮಳೆ ಬೀರ್ತಾ ಇದೆ. ಜಿಲ್ಲೆಯಲ್ಲಿ ರಾತ್ರಿ ಪೂರ್ತಿ ಮಳೆ ರಾತ್ರಿ ಇಡೀ ಸುರಿದಂಥ ಮಳೆಯಿಂದ ಮನೆಗಳಿಗೆ ನೀರು ನುಗ್ಗಿದೆ. ಜನ ತುಂಬ ಒದ್ದಾಡ್ತಾ ಇದ್ದಾರೆ. ಹೂವಿನ ಹಡಗಲಿ ಹಾಗೂ ಹಗರಿಬೊಮ್ಮನಹಳ್ಳಿಯಲ್ಲಿ ವ್ಯಾಪಕ ಮಳೆ ಆಗ್ತಾ ಇದೆ. ಹೂವಿನ ಹಡಗಲಿ KEB ವಸತಿ ಗೃಹಗಳು ನಾವು ತೋರಿಸ್ತಿರುವಂಥ ದೃಶ್ಯ. ಮಳೆ ನೀರು ಎಷ್ಟು ಹೈಟ್ ನುಗ್ಗಿದೆ ಮನೆಗಳಿಗೆ. ಹೂವಿನ ಹಡಗಲಿ ಹಳ್ಳದಲ್ಲಿ 5ಕ್ಕೂ ಹೆಚ್ಚು ಮಂದಿ ಸಿಕ್ಕಾಕೊಂಡಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿಗಳು ಬಂದರು, ಅವ್ರನ್ನೆಲ್ಲ ರಕ್ಷಣೆ ಮಾಡಿದ್ರು. ತಿನ್ನುವ ಅನ್ನ, ರೈಸ್ ಎಲ್ಲ, ಚಪಾತಿ, ಬಟ್ಟಿ ಚಪಾತಿ. ಇನ್ನು ವಿಜಯನಗರ ಜಿಲ್ಲೆಗೆ ಹೋಗೋಣ. ಅಲ್ಲೂ ಕೂಡ ಭಾರೀ ಮಳೆ ಆಗ್ತಾ ಇದೆ. ಹೊಲಗಳಲ್ಲಿ ನೀರು ನಿಂತು ಅಪಾರ ಪ್ರಮಾಣದ ಬೆಳೆ ಕೂಡ ನಾಶ ಆಗೋಯ್ತು. ಹಗರಿಬೊಮ್ಮನಹಳ್ಳಿ ತಾಲೂಕಿನ ವಟ್ಟಮ್ಮನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು ನಾವು ತೋರಿಸ್ತಿರುವಂಥ ದೃಶ್ಯ. ಅವೈಜ್ಞಾನಿಕ ಕೃಷಿ ಹೊಂಡ ನಿರ್ಮಾಣದಿಂದಾಗಿ ನಮ್ಮ ಬೆಳೆ ಹೋಯಿತು. ಈ ಕಾರಣಕ್ಕೆ ಮಳೆ ನೀರು ನಮ್ಮ ಹೊಲಕ್ಕೆ ನುಗ್ತಾ ಇದೆ. ಇದಕ್ಕೆ ಕೃಷಿ ಅಧಿಕಾರಿಗಳೇ ಕಾರಣ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿ ವರ್ಷ ಮಳೆ ಬಂದಾಗಲೂ ಹೀಗೆ ಆಗುತ್ತೆ ಅಂತ ರೈತರು ಕಣ್ಣೀರು ಹಾಕ್ತಿದ್ದಾರೆ. ಹೆಸರು ಹೇಳೋಕ್ಕೂ ಬೇಜಾರಾಗ್ತದೆ. ಯಾಕಂತ ಹೇಳಿದರೆ 3 ತಿಂಗಳು ಕಷ್ಟಪಟ್ಟು ಕಳೆದ 5 ವರ್ಷದಿಂದ ಹಿಂಗೆ ಲಾಸ್ ಅನುಭವಿಸ್ತಾ ಇದ್ದೀವಿ. ಯಾಕಂತ ಹೇಳಿದರೆ ನೋಡಿ, ಇಲ್ಲಿ ಅವೈಜ್ಞಾನಿಕವಾಗಿ ಕೃಷಿ ಹೊಂಡ ಪಕ್ಕದ ಹೊಲದಲ್ಲಿ ನಿರ್ಮಾಣ ಮಾಡಿಕೊಂಡು ಸರ್ಕಾರಿ ಆಳದಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡೋಂಗಿಲ್ಲ ಅಂತ ಸರ್ಕಾರಿ ಆಳದಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡಿಕೊಂಡು ಸುತ್ತಮುತ್ತಿರ್ತಕ್ಕಂಥ ರೈತರಿಗೆ ಭಾಳ ಸಮಸ್ಯೆ ಆಗ್ತಾಯಿದೆ. ಹಾಗಾಗಿ ನಮ್ಮ ಹೊಲದಕ್ಕೆ 5 ಲಕ್ಷ ರೂಪಾಯಿ ನಡುಮಟ್ಟ ಬಂದಿರತಕ್ಕಂಥ ಪಪ್ಪ ಎಲ್ಲ ಹಾಳಾಗಿದೆ. ಹಾಗಾಗಿ ತಹಸೀಲ್ದಾರ್ ಅವರು ಬಂದು ಒಡ್ಡು ಹಾಕ್ಸಿದ್ರು ಕೂಡ, ಈ ಮುಂದೆ ದೊಡ್ಡ ಒಡ್ಡು ಹಾಕ್ಕೊಂಡು ಹಿಂದೆ ಒಡ್ಡು ಹಾಕ್ಸಿದ್ರು ಕೂಡ ಎಲ್ಲ ಹಾಳಾಗ್ತಾಯಿದೆ. ಹಾಗಾಗಿ ಮಾಧ್ಯಮದವರಾದರೂ ಸಹಾಯ ಮಾಡ್ತೀರಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಳಾಗಿದೆ ನೋಡಿ, ಇಷ್ಟು ನೀರು ಹರಿತಾ ಇದೆ. ಇದೇ ರೀತಿ 2 ಹತ್ರ ನೀರು ಹರಿತಾ ಇದೆ. ಆದರೂ ಕೂಡ ಲಾಕ್ಡೌನ್ನಲ್ಲಿ ನಾವು ಬಂದೆಲ್ಲ ತಂದೆಯವ್ರ ಜೊತೆ ಕೃಷಿ ಮಾಡಿದ್ದಕ್ಕೆ ಇದೆಲ್ಲ ಹಾಳಾಗಿದ್ದು ನೋಡಿದ್ದಕ್ಕೆ ಭಾಳ ದುಃಖ ಅನ್ನಿಸ್ತೈತಿ. ಮಾಧ್ಯಮದವರಾದರೂ ಸಹಾಯ ಮಾಡ್ತಾರೆ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇಷ್ಟ ಬಂದು ನೀರು ಹೋದ್ರೆ ಯಾವ್ದು ಬೆಳೆ ತಳಿತೈತಿ? ಹಂಗೆ JCB ಮಂದಿ ಬಂದು ನಿಂತ್ಕೊಳ್ತಾರೆ. ಮಂದಿ ನನ್ನ ಹೊಲ ಐತಂತ ಭಾರಿ ಬಟ್ ಹೊಲ ಐತಂತ ಈ ಕಡೆಗೆ ನೋಡ್ತಿಲ್ಲ. ಐತಿ ಬರ ಅಡ್ಡ ಕೃಷಿ ಹೊಂಡ ತೆಗಿ ಅದಕ್ಕೆ ನ್ಯಾಯ ಮಾಡ್ತಾರೆ ಅವರು. ಎಲ್ಲ ಹಾಳಾಗಿ ಹೋಗ್ತಾನೆ ತಮ್ಮ ಒಟ್ಟು ಹೊಡೆದು ಐತಿ. 1 ಲೀಟರ್ ಐತೇನೆ ಇವರಿಗೆ. ಮತ್ತೆ ಅಡ್ಡ ಬ್ಯಾಸ್ಯ ಮಾಡಿಸ್ತಾ ಅವ್ರು ಏನು ಮಾಡ್ತಾರೆ ಮಾಡ್ಲಂತಾರೆ ಇವರು. ಬೆಳಗಾವಿ